ಒಬ್ಬೊಬ್ರು ಬಂದ್ಬಿಟ್ಟು ಅದನ್ನ ಮುಟ್ಟಿ ನೋಡೋಣ. ಮೇಡಮ್ ಆ ಕಡೆ ಕೈಯ ಕೊಡೋದು ರಕ್ಷಿತ ಆನೆಗೆ ಆನೆ ಫೋಟೋಸ್ ತೆಗಿತಾ ಇದೆಯಾ? ಒಂಚೂರು ಹಿಂದೆ ಬಾ ರಮಣ. ಹೆಸರ್ಕೊಂಡೇ ಇಲ್ಲ. ನೀವು ಸಣ್ಣ ಆಗ್ಬೇಕು. ಇಷ್ಟ ದುಡ್ತಾ ಇದೆ. ಮಕ್ಕಳಿಗೆ ಅಂತ ಒಂದ್ಸಲ ಇಲ್ಲೇ ನಿಂತು ಓಕೆ ನಾಗಸ ರಶ್ಮಿ ಬರೀ ಒಂದು ನಿಮಿಷ ಸರ್, ಒಂದು ನಿಮಿಷ. 2 1 ಫೋಟೋ ನೋಡಿದ್ರೆ ಎಲ್ಲರೂ ಹ್ಯಾಪಿನಾ? ಕೊಡು ಪ್ರಧಾನ್ ಪ್ರಜ್ವಲ್ ಅದು ನೋಡಿ ಸಹಿ ಮಾಡ್ಕೊಳ್ತೀವಿ. ಇರು ಎಷ್ಟು ದೊಡ್ಡದಿದೆ ಆನೆ? ಎಷ್ಟು ದೊಡ್ಡದು ಅಂದರೆ ಎಷ್ಟು ಕೆ ಜಿ ಇರ್ಬೋದು? 6 kg. ಎಷ್ಟು ಭಾರ ಇರ್ಬೋದು ಇದು? ಬಿಟ್ರೆ ಬಾಣ ಹಿಂದೆ ಅಣ್ಣ.
ಓಕೆ, ಇವತ್ತು ವಿಶ್ವ ಆನೆ ದಿನಾಚರಣೆ ಆಗಸ್ಟ್ 12ರಂದು ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡಿದ್ದೀವಿ. ಅರಮನೆಯಲ್ಲಿ ಬೀಡು ಬಿಟ್ಟಿರುವಂಥ ನಾಡಹಬ್ಬ ದಸರಾ ಆನೆಗಳು, ಮೊದಲೇ ತಂಡದ ಆನೆಗಳು 9 ಆನೆಗಳು ಇದ್ದಾವೆ. ಹಾಗಾಗಿ ಆನೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತಂದಾಗ ಕೊನೆಗೆ ನಮಗೆ ಅಂದರೆ ಈ ದಸರಾನ ಕಣ್ತುಂಬ್ಕೊಳ್ಳೋಕ್ಕೆ ಯಾರು ವಂಚಿತರು ಅಂತ ಹೇಳಿದಾಗ ನಾವು ವಿಚಾರ ಮಾಡಿದಾಗ ನಮ್ಮ ಮಿತ್ರರೊಂದಿಗೆ ಡಿಸ್ಕಸ್ ಮಾಡಿದಾಗ ಸೊ ಅವರು ಒಂದಿಷ್ಟು ಇದನ್ನು ಕೊಟ್ಟರು, ಸಲಹೆಯನ್ನು ಕೊಟ್ಟರು. ಅದರ ಮೇರೆಗೆ ನಾವು ವಿಶೇಷ ಚೇತನ ಮಕ್ಕಳು ಮತ್ತು ಆರ್ಫನ್ಸ್ ಮಕ್ಕಳನ್ನು ನಾವು ಇವತ್ತು ಕರ್ಕೊಂಡು ಬಂದು ಅವರಿಗೆ ದಸರಾ ಅಂಬಾರಿ ಆನೆ ಅಂದರೆ ಹೇಗಿರುತ್ತೆ, ದಸರಾ ಆನೆಗಳಂದರೆ ಹೇಗಿರುತ್ತೆ, ಅದ್ರ ಬಗ್ಗೆ ಒಂದಿಷ್ಟು ಚಟುವಟಿಕೆಗಳನ್ನು, ಆನೆಗಳ ಬಗ್ಗೆ ಚಟುವಟಿಕೆಗಳನ್ನು ನಾವು ಮಾಡಿಸ್ತಾ ಇದ್ದೀವಿ. ಸೊ ಅವ್ರಿಗೂ ಕೂಡ ಆನೆಗಳ ಬಗ್ಗೆ ಪ್ರೀತಿ, ಗೌರವ ಮತ್ತು ಅದು ಹೇಗಿರುತ್ತೆ ಅನ್ನೋದು ನೋಡಿ ಓಕೆ, ಇವತ್ತು ವಿಶ್ವ ಆನೆ ದಿನಾಚರಣೆ ಆಗಸ್ಟ್ 12ರಂದು ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡಿದ್ದೀವಿ. ಅರಮನೆಯಲ್ಲಿ ಬೀಡು ಬಿಟ್ಟಿರುವಂಥ ನಾಡಹಬ್ಬ ದಸರಾ ಆನೆಗಳು, ಮೊದಲೇ ತಂಡದ ಆನೆಗಳು 9 ಆನೆಗಳು ಇದ್ದಾವೆ. ಹಾಗಾಗಿ ಆನೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತಂದಾಗ ಕೊನೆಗೆ ನಮಗೆ ಅಂದರೆ ಈ ದಸರಾನ ಕಣ್ತುಂಬ್ಕೊಳ್ಳೋಕ್ಕೆ ಯಾರು ವಂಚಿತರು ಅಂತ ಹೇಳಿದಾಗ ನಾವು ವಿಚಾರ ಮಾಡಿದಾಗ